ಎಸ್ಐಆರ್ ಎಂದರೇನು? ಎಸ್ಐಆರ್ ಪ್ರಕ್ರಿಯೆ ಹೇಗೆ ಮಾಡಲಾಗುತ್ತೆ? 2002 ಮತದಾರರ ಪಟ್ಟಿ ಈಗಿನ 2002 ಮತದಾರರ ಪಟ್ಟಿ ಈಗಿನ ಜೋಡಣೆ. ನಮಸ್ಕಾರ ವೀಕ್ಷಕರೇ, ಇವಾಗ ಇತ್ತೀಚಿನ ದಿನಗಳಲ್ಲಿ SIR ಅಂತ ಏನು ಮ್ಯಾಪಿಂಗ್ ಆಗ್ತಿದೆ ಅಂದರೆ ಚುನಾವಣಾ ಪಟ್ಟಿಯಲ್ಲಿ, ಅಂದರೆ 2002ರಲ್ಲಿ ಚುನಾವಣಾ ಪಟ್ಟಿಯಲ್ಲಿ ಅಂದರೆ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಅವ್ರ ಹೆಸರು ಜೊತೆಯಲ್ಲಿ ಇವಾಗ ಏನು ನಮ್ಮ ಪ್ರೆಸೆಂಟ್ ಇದಿದೆ ಚುನಾವಣಾ ಚೀಟಿ ಇದೆ, ಅದು ಮ್ಯಾಪಿಂಗ್ ಕಾರ್ಯವು ಇವಾಗ ನಡೀತಾ ಇದೆ. ಅದರ ಸಲುವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದ ಜಮೀಲ್ ಅಹಮದ್ ರವರು, ಇವರು ಸುಮಾರು 18 ವರ್ಷದಿಂದ BLO ಆಗಿ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಇವ್ರಿಗೆ ಒಂದು ಒಳ್ಳೆ ನಾಲೆಜ್ ಕೂಡ ಇದೆ. ಯಾವ ರೀತಿ ಮಾಡಬೇಕು ಅಂದರೆ ಮತದಾರ ಪಟ್ಟಿ ಯಾವ ರೀತಿ ರೆಡಿ ಮಾಡಬೇಕು, ಅದನ್ನೇ ಯಾವ ರೀತಿ ಇಷ್ಟು ವರ್ಷದಿಂದ ಅವ್ರು ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಏನು ಸಾರ್ವಜನಿಕರಲ್ಲಿ ಒಂದು ಗೊಂದಲ ಥರ ಆಗ್ತಿದೆ, ಏನಂದರೆ SIR 2000 ರಿಲೀಸ್ಟಲ್ಲಿ ಹೆಂಗಪ್ಪ ಸೇರಿಸೋದು, ಎಲ್ಲಿದೆ, ನಮ್ಮ ಹತ್ರ ಇಲ್ಲ, ತಂದೆ ತಾಯಿನೂ ತೀರ್ಕೊಂಡ್ಬಿಟ್ಟಿದ್ದಾರೆ, ಅಜ್ಜಿ ತಾತನೂ ತೀರ್ಕೊಂಡ್ಬಿಟ್ಟಿದ್ದಾರೆ, ಇವಾಗ ಅದನ್ನ ಯಾವ ರೀತಿ ಜೋಡಣೆ ಮಾಡಬೇಕೇನು ಅರ್ಥ ಆಗ್ತಿಲ್ಲ. BLOಗಳು ಫೋನ್ ಮಾಡ್ತಿದ್ದಾರೆ, ಆ ಲಿಸ್ಟ್ ತೊಗೊಂಬನ್ನಿ, 2002 ಲಿಸ್ಟ್ ತೊಗೊಂಬನ್ನಿ ಅಂತ, ಎಲ್ಲಿಂದ ತೊಗೊಂಬರೋದು ಅಂತ ಗೊಂದಲ ಇದೆ. ಈ SIR ಅಂದರೆ ಏನು ಮಾಡಬೇಕು? ಈ ಚುನಾವಣೆ ಚೀಟಿ 2002ರಲ್ಲಿ ಇತ್ತ, ಅದು ಯಾರ್ದಿತ್ತು, ಅದರಲ್ಲಿ ಇವಾಗ ಪ್ರೆಸೆಂಟ್ ಯಾರು ಅದರಲ್ಲಿ ಜೋಡಣೆ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಎಲ್ಲ ಕ್ವಶನ್ಸ್ ಏನು ನಮಗೆ ಸಾರ್ವಜನಿಕರಲ್ಲಿ ಮೂಡು ಬರ್ತಾ ಇದೆ, ಅದನ್ನು ಇವತ್ತು ನಮ್ಮ ಸ್ನೇಹಿತರಾದ ಜಮೀಲ್ ಅಹಮದ್ ಅವರು, ಇವರು ಸುಮಾರು ಒಂದು 15 ವರ್ಷದಿಂದ BLO ಆಗಿ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಚುನಾವಣೆ ಬಗ್ಗೆ ಮತ್ತು ಚುನಾವಣೆ ಇದ್ರ ಬಗ್ಗೆ, ಭಾಗದ ಸಂಖ್ಯೆ ಬಗ್ಗೆ ಅವ್ರಿಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ. ಇದ್ರದ್ದು ಸಲುವಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಮ್ಮ ಜೊತೆ ಏನು ಬಂದಿದ್ದಾರೆ ಜಮೀಲ್ ಅಹಮದ್ ಅವರಿಗೆ, ನಮ್ಮ ಸ್ಟುಡಿಯೋಗೆ ನಿಮಗೆ ಸ್ವಾಗತ. ಇವಾಗ ಏನು ಜಮೀಲ್ ಅಹಮದ್ ಅವರೇ, ಏನು SIR ಆಗಿದೆ, ನೀವು BLO ಆಗಿ ಸುಮಾರು ಒಂದು 18 ವರ್ಷದಿಂದ ನಿಮಗೆ ಒಳ್ಳೆ ಅನುಭವ ಕೂಡ ಇದೆ ಇದರಲ್ಲಿ. ಅಂದರೆ ಇವಾಗ ಏನು ಇದು ಚುನಾವಣಾ ಚೀಟಿ ಏನು ಬರ್ತಾ ಇದೆ, ಅದು ಪಟ್ಟಿ, ಚುನಾವಣಾ ಪಟ್ಟಿ ಅಂತಲೇ ಹೇಳ್ಬೋದು. ಆ ಪಟ್ಟಿಯಲ್ಲಿ ಏನಾಗಿದೆ, ಇವಾಗ 2002 ಪಟ್ಟಿಯಲ್ಲಿ ಅಂದರೆ ಹಳಬ್ರು ಏನು ಮಾಡ್ತಾರೆ, ಅದೇ ಮನೆಯಲ್ಲಿದ್ದರೆ, ಅದೇ ಡೋರ್ ನಂಬರ್ ಇದ್ದರೆ ಅವರು ಅಲ್ಲೇ ಇದ್ದಾರೆ, ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ, ಕೆಲವರು ತೀರ್ಕೊಂಡು ಕೂಡ ಇದ್ದಾರೆ, ಇನ್ನು ಬೇರೆ ಕಡೆ ಎಲ್ಲ ಕೂಡ ಹೋಗಿ ಆ ರೀತಿ ಇದ್ದಾರೆ. ಇವಾಗ ಇದು ಜೋಡಣೆ ಮಾಡಬೇಕಂದ್ರೆ ಕೆಲವೊಂದು ಸಾರ್ವಜನಿಕ ತುಂಬ ಒಂದು ಗೊಂದಲ ಆಗ್ತಿದೆ. ಏನಂದರೆ BLOಗಳು ಫೋನ್ ಮಾಡ್ತಿದ್ದಾರೆ, ಸರ್ ನಿಮ್ಮದು 2002 ಏನಿದೆ ಪಟ್ಟಿ, ಅದು ಲಿಸ್ಟ್ ತೊಗೊಂಬನ್ನಿ, ಭಾಗದ ಸಂಖ್ಯೆ ತೊಗೊಂಬನ್ನಿ ಅಂತ ಹೇಳಿದೆ. ಬಟ್ ಭಾಗದ ಸಂಖ್ಯೆ ತೊಗೊಂಬರ್ಬೇಕಂತ ಹೇಳಿದ್ರೆ ಇವಾಗ ಇರೋ ಭಾಗದ ಸಂಖ್ಯೆಗೂ 96ರಲ್ಲಿ 97ರಲ್ಲಿ ಇದ್ದ ಭಾಗದ ಸಂಖ್ಯೆ ಮತ್ತು 2002ರಲ್ಲಿ ಇದ್ದಂಥ ಭಾಗದ ಸಂಖ್ಯೆ ಅದು ಟೋಟ್ಲಿ ಚೇಂಜ್ ಆಗಿದೆ. ಇವಾಗ 2002 ತೊಗೊಂಬನ್ನಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಅಂದರೆ ಹೆಂಗೆ ನಾವು ಎಲ್ಲಿ ಹುಡ್ಕೋದು, ನಮ್ಗೆ ಸಿಗ್ತಾ ಇಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಆದರೆ BLOಗಳು ಫೋನ್ ಮಾಡ್ತಿದ್ದಾರೆ, ಇಲ್ಲ ನಿಮ್ದು ಹಳೇದು, ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಜ್ಜಿ ಅವ್ರದ್ದೇನಾದ್ರು ಇದ್ದರೆ ಅದನ್ನು ತೊಗೊಂಬನ್ನಿ ಅಂತ ಹೇಳಿ ಫೋನ್ ಮಾಡಿ ತೊಗೊಂಬರ್ತಾ ಇದ್ದಾರೆ. ಇವಾಗ ಸಮಸ್ಯೆ ಯಾವ ರೀತಿ ಜನರಲ್ಲಿ ಸಮಸ್ಯೆಗೆ ಪರಿಹಾರ ಹೊಂದಬೇಕು ಒಂದು. ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ತೊಗೊಂಬನ್ನಿ ಅಂತ ಹೇಳ್ತಾರೆ, ಅಲ್ಲಿ ಹೋದ್ರೆ ಲಿಸ್ಟಲ್ಲಿ ಇರಲ್ಲ ಹೆಸರು, ಯಾಕಂದರೆ ಹೊಸ ನಂಬರ್ಸ್ ಎಲ್ಲ ಜಂಪ್ ಆಗೋಗಿದೆ, ಅವ್ರು ಇರಲ್ಲ. ಅದಕ್ಕೆ ನೀವು ಅದನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಒಂದು ವಿಸ್ತಾರವಾಗಿ ಒಂದು ನಮ್ಮ ಸಾರ್ವಜನಿಕರಿಗೆ ವಿಷಯ ತಿಳಿಸಿದರೆ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ನಿಮ್ಮ ಮಾಧ್ಯಮದ ಮೂಲಕ ಏನು ಚುನಾವಣಾ ಆಯೋಗ, ಭಾರತದ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ, ಅದ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ಹೇಳ್ತಾ, ನಿಮ್ಮ ಏನು ಪ್ರಶ್ನೆಗಳಿದೆ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ವೋಟರ್ಸಲ್ಲಿ ಏನು ಗೊಂದಲಗಳಿದೆ ಅದನ್ನು ನಾವು ಸಾಧ್ಯವಾದ ಮಟ್ಟಿಗೆ ಅದನ್ನು ಪರಿಹಾರ ಕಂಡುಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಮೊದಲನೇದಾಗಿ SIR ಅಂದರೆ ಏನು, ಇಂಗ್ಲೀಷಲ್ಲಿ ಅದನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಇದು ಪ್ರತಿ ವರ್ಷ SSR ಅಂತ, ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ, ಸ್ಪೆಷಲ್ ಸಮರಿ ರಿವಿಷನ್ ಅಂತ ಚುನಾವಣಾ ಆಯೋಗ ಪ್ರತಿ ವರ್ಷ ಮಾಡುತ್ತೆ. BLOಗಳಾದಂಥ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರಿತೀವಿ, ಅವರು ಪ್ರತಿ ವರ್ಷ ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಇದು SSR. ಆದರೆ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಂದರೆ, ಸುಮಾರು ಒಂದು 15 ವರ್ಷ 20 ವರ್ಷ ಒಂದು ಯಾವಾಗ ಅದಕ್ಕೆ ಅಗತ್ಯ ಅನಿಸುತ್ತೆ
SIR ಪ್ರಕ್ರಿಯೆಯನ್ನು ಮಾಡುತ್ತೆ. ಇದುವರೆಗೂ SIR 8 ಸಲ ಆಗಿದೆ. ನಮ್ಮ ಭಾರತ ದೇಶದಲ್ಲಿ 8 ಸಲ SIR ಪ್ರಕ್ರಿಯೆ ನಡೆದಿದೆ. ಆದರೆ ಈಗ 2025 ಮತ್ತು 26ರಲ್ಲೂ SIRನ ಚುನಾವಣಾ ಆಯೋಗ ಮತ್ತೆ ಕೈಗೊಂಡಿದೆ. ಇದಕ್ಕೆ ಮುಂಚೆ 2002, 2003, 2004 ಈ 4 ವರ್ಷಗಳಲ್ಲಿ 2002, 3, 4 ಈ ಹಂತದಲ್ಲಿ ಈ ಹಿಂದಿನ ಪ್ರೀವಿಯಸ್ SIR ಆಗಿದೆ. ಸೊ ಈಗ ಏನಾಗ್ತಾ ಇದೆ ಅಂದರೆ ಮತದಾರರ ಪಟ್ಟಿ, ಮತದಾರರ ಚೀಟಿ ಅನ್ನೋದಕ್ಕಿಂತ ಮತದಾರರ ಪಟ್ಟಿ ಏನಿದೆ ಅದರ ಪರಿಷ್ಕರಣೆ ನಡೀತಾ ಇದೆ. ಸೊ ತಮಗೆಲ್ಲ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ನಾವು ತಮ್ಮ ಮಾಧ್ಯಮದ ಮೂಲಕ ಒಂದು ಕಿವಿ ಮಾತನ್ನು ಏನು ಹೇಳಬೇಕು ಅಂದ್ಕೊಳ್ತೀನಿ ಅಂದರೆ, ನಮ್ಮ ವೋಟರ್ಸ್ ಹತ್ರ, ಏನು ನಮ್ಮ ನಾಗರಿಕರಿದ್ದಾರೆ, ವೋಟರ್ಸ್ ಇದ್ದಾರೆ, ಅವ್ರ ಹತ್ರ ಮತದಾರರ ಚೀಟಿ ಇರುತ್ತೆ. ಆದರೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರೋದು ತುಂಬ ಮುಖ್ಯ. ಇದು ಚುನಾವಣಾ ಆಯೋಗ ಪದೇ ಪದೇ ಇದನ್ನು ಹೇಳ್ತಾ ಇರುತ್ತೆ. ಸೊ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಏನು ಅಂದರೆ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ಪರೀಕ್ಷಿಸ್ಕೊಬೇಕು. ಮೊದಲನೇದಾಗಿ ಮತದಾರರ ಚೀಟಿನೂ ನಿಮ್ಮ ಬಳಿ ಇರುತ್ತೆ. ಅದು ಹಲವಾರು ಕೆಲಸಗಳಿಗೆ ನಿಮಗೆ ಅಗತ್ಯ ಬೀಳುತ್ತೆ. ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಥವಾ ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಎಲ್ಲ ಬರುತ್ತೆ. ಆದರೆ ಮುಖ್ಯವಾಗಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೋ ಇಲ್ಲೋ ಅದನ್ನು ನೋಡ್ಕೊಬೇಕು. ಈಗ SIR ವಿಷಯಕ್ಕೆ ಬಂದಾದರೆ, SIR 2002ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಯಿತು. ಈಗ 2025ರಲ್ಲಿ ಮತ್ತು 26ರಲ್ಲಿ SIRನ ಪೂರ್ವಭಾವಿಯಾಗಿ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ ಸರ್. ಇನ್ನು SIR ಘೋಷಣೆ ಆಗಿಲ್ಲ ನಮ್ಮಲ್ಲಿ. ಭಾರತದ 12 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ, ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಈಗ ಬರೀ BLOಗಳ ಮೂಲಕ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ. ಮ್ಯಾಪಿಂಗ್ ಯಾವುದು? 2002ರ ಮತದಾರರ ಪಟ್ಟಿ ಮತ್ತು ಈಗಿರುವಂಥ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕೆಲಸ ಅಥವಾ ಲಿಂಕಿಂಗ್ ಅಂತಲೂ ಹೇಳ್ಬೋದು. ಮ್ಯಾಪಿಂಗ್ ಕೆಲಸ, ಮ್ಯಾಚಿಂಗ್ ಕೆಲಸ ನಡೀತಾ ಇದೆ ಸರ್ ಈಗ. ಸೊ ನಾವು ಈಗ BLO, ನಾನು ಒಬ್ಬ BLO, ನಂತರ ಪ್ರತಿಯೊಂದು ಒಂದು ಬೂತ್ಗೆ ಒಂದು ಬೂತ್ ಸಂಖ್ಯೆ ಅಂತ ಹೇಳ್ತೀವಿ, ಮತಗಟ್ಟೆ ಸಂಖ್ಯೆ ಅಂತ ಹೇಳ್ತೀವಿ, ಅದಕ್ಕೆ ಒಬ್ಬ ಬೂತ್ ಲೆವೆಲ್ ಆಫೀಸರ್ ಅಂತ ಚುನಾವಣಾ ಆಯೋಗ ಪ್ರತಿಯೊಂದು ನಮ್ಮ ಕೋಲಾರ ತಾಲೂಕಿನ, ಕೋಲಾರ ಕಾನ್ಸ್ಟಿಟ್ಯೂಯೆನ್ಸಿನ ಒಂದು ಎಕ್ಸಾಂಪಲ್ ತಗೊಳ್ಳೋದ್ರೆ 275 ಭಾಗದ ಸಂಖ್ಯೆಗಳಿದೆ, ಬೂತ್ಸ್ ಇದೆ. ಆ 275ಕ್ಕೂ 275 BLOಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಆ BLOಸ್ ಈಗ ಏನು ಕೆಲಸ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗದ ಒಂದು ನಿರ್ದೇಶನದಂತೆ ಆ 2002ರ ಪಟ್ಟಿ ಮತ್ತು ಈಗ 2025ರ ಏನು ಮತದಾರರ ಪಟ್ಟಿ ಇದೆ ಅದನ್ನು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಸರ್. ಮುಖ್ಯವಾಗಿ ಮ್ಯಾಪಿಂಗ್ ಕೆಲಸ. ಈಗ ಒಂದು ಪ್ರಶ್ನೆ ಇಲ್ಲಿ ಮೂಡಿ ಬರ್ಬೋದು ನಮ್ಮ ವೀಕ್ಷಕರಲ್ಲಿ, ಏನು ಅಂದರೆ 2002ರಲ್ಲಿ ಯಾರ ಹೆಸರಿತ್ತು ಅವರು ಮತ್ತು 2025ರಲ್ಲಿ ಹೆಸರನ್ನ ಜೋಡಣೆ ಮಾಡುವಾಗ, ಫಾರ್ ಎಕ್ಸಾಂಪಲ್ ಇವಾಗ 30 ವರ್ಷ 35 ವರ್ಷ ಇವಾಗ ಅವ್ರಿಗಾಗಿದೆ, ಅವರು 2002ರಲ್ಲಿ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ. ಹಳಬ್ರು ಯಾರಿದ್ದಾರೆ, 40 ವರ್ಷ ಮೇಲ್ಪಟ್ಟವರು, 38 ವರ್ಷ ಆಗಿರೋರು, ಅದಕ್ಕಿಂತ ಮೇಲ್ಪಟ್ಟಿರೋರ್ದು 2002ರ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಆದರೆ 2002ರಲ್ಲಿ 30-35 ವರ್ಷ ಏಜ್ ಇವಾಗಾಗಿರೋರ್ದು ಹೆಸರು ಇರೋದಿಲ್ಲ. ಅದಕ್ಕೆ ಚುನಾವಣಾ ಆಯೋಗ ಬೇರೆ ನಿರ್ದೇಶನಗಳನ್ನ ಕೊಟ್ಟಿದೆ ಸರ್. ಮೊದಲನೇದಾಗಿ 2002ರಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು, ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ. ಚುನಾವಣಾ ಆಯೋಗ ಇಷ್ಟನ್ನು ಹೇಳಿದೆ. ಇದರ ನಿರ್ದೇಶನದಂತೆ ಈಗ SIR ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ 2002ರಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಅಥವಾ ನಿಮ್ಮ ಅಜ್ಜ ಅಥವಾ ತಾತ, ಅಜ್ಜಿ ಅಥವಾ ಅಜ್ಜಿಯ ಹೆಸರು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇದ್ದರೆ ಅದನ್ನು ಮ್ಯಾಪಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀವಿ. SIR ಪ್ರಕ್ರಿಯೆ ಈಗ ಸದ್ಯಕ್ಕೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಯಾವಾಗ ಅದನ್ನು ನಿರ್ದೇಶನ ಕೊಡುತ್ತೆ, ಡೋರ್ ಟು ಡೋರ್ SIR ಶುರುವಾಗುತ್ತೆ. ಆವಾಗ BLOಗಳು ನಿಮ್ಮ ಮನೆಗೆ ಬರ್ತಾರೆ, ಪ್ರತಿಯೊಂದು ಮನೆಗೆ BLOಸ್ ಬರ್ತಾರೆ. ಆವಾಗಲೂ ಸಹ ಇದೇ ಕೆಲಸ ಮುಂದುವರಿಯುತ್ತೆ. ಅಕಸ್ಮಾತ್ 2002ರಲ್ಲಿ ಪಟ್ಟಿಯಲ್ಲಿ ಇಲ್ಲ, ಅವ್ರ ತಂದೆ ತಾಯಿನಿಲ್ಲ, ಗ್ರ್ಯಾಂಡ್ ಪೇರೆಂಟ್ಸು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಎಲ್ಲಿ ಹೋಗಿ ಇದು ಮಾಡಬೇಕು? ಈಗ ಮೊದಲನೇದಾಗಿ ಈಗ ಕೊಟ್ಟಿರುವಂಥ ಒಂದು ಗೈಡ್ಲೈನ್ಸ್ ಪ್ರಕಾರ, ಚುನಾವಣಾ ಆಯೋಗ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದರ ಪ್ರಕಾರ ನಿಮ್ಮ ಹೆಸರಾಗಿರಲಿ ಅಥವಾ ನಿಮ್ಮ ಏಜ್ ಇಲ್ಲ, 2002ರಲ್ಲಿ ನಿಮ್ಮ ಪಟ್ಟಿಯಲ್ಲಿ ಸೇರೋದಕ್ಕೆ ನಿಮ್ಮ ಅರ್ಹತೆ ಇರಲಿಲ್ಲ, ಫಾರ್ ಎಕ್ಸಾಂಪಲ್ 18 ವರ್ಷ ಆದ್ರೇ ನಾವು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳೋದು. ಆವಾಗ ನಿಮ್ಮ ತಂದೆ ತಾಯಿದಾದರೂ ಇರಬೇಕು. ತಂದೆ ತಾಯಿದು ಇಲ್ಲ, ಅಥವಾ ಆವಾಗ ಆ ಟೈಮಲ್ಲಿ ತುಂಬ ರೇರ್ ಕೇಸಸ್ಸಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಸಹ ಇಲ್ಲಿರ್ತಾರೆ. ಸೊ ಅವರ ಹೆಸರಾದರೂ ಇರಬೇಕು ಸರ್.
ಅವರ ಹೆಸರು ಇಲ್ಲ ಅಂದರೆ ನಾವು ಸ್ವಲ್ಪ ಹುಡುಕ್ಬೇಕಾಗುತ್ತೆ. ಯಾಕಂದರೆ ಯಾರ್ದಾದ್ರೂ ಒಬ್ಬರದು ರಿಜಿಸ್ಟ್ರ್ ಆಗೇ ಆಗಿರುತ್ತೆ, ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ರಿಜಿಸ್ಟ್ರ್ ಆಗೇ ಆಗಿರುತ್ತೆ. ಅದನ್ನು ನಾವು ಹುಡುಕ್ಬೇಕು. ಮೊದಲನೇದಾಗಿ ಎಷ್ಟು ಹುಡುಕಿದ್ರು ಎಲ್ಲ ನಾವು ಆಯಾಮಗಳಲ್ಲಿ ಹುಡುಕಿ ಆನ್ಲೈನ್ ಆಫ್ಲೈನ್ ಎಲ್ಲ ಇದನ್ನು ವಿಧಾನಗಳನ್ನು ಚುನಾವಣಾ ಆಯೋಗ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಹಂಗೂ ನಮ್ಮಲ್ಲಿ ಈ ಹುಡುಕಿ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಅದಕ್ಕೆ ನಿರ್ದೇಶನಗಳನ್ನ ಕೊಡುತ್ತೆ. ಮೊದಲನೇದಾಗಿ ನಾವು ಹುಡುಕಬೇಕು. ನಮಗೆ ಅಲ್ಲಿ ಪಟ್ಟಿಯಲ್ಲಿ ಹೆಸರು ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವಾಗ ನಮ್ಮಲ್ಲಿ SIR ಶುರುವಾಗುತ್ತೆ ಪ್ರಕ್ರಿಯೆ, ಡೋರ್ ಟು ಡೋರ್ BLOs ನಮ್ಮ ಮನೆಗೆ ಬರ್ತಾರೆ, ಮನೆ ಭೇಟಿ ಶುರುವಾಗುತ್ತೆ. ಆ ಟೈಮಲ್ಲಿ ನಾವು ಆ ಒಂದು ಏನು ಮಾಡಬೇಕು ಇದಕ್ಕೆ ಅಂತ ಚುನಾವಣಾ ಆಯೋಗನೇ ಅದಕ್ಕೆ ಒಂದು ಮಾರ್ಗದರ್ಶನ ಕೊಡುತ್ತೆ ಸರ್, ಮುಂದಿನ ದಿನದಲ್ಲಿ ಕೊಡಬಹುದು ಅಂತ ನನ್ನ ಒಂದು ನಂಬಿಕೆ. ಆದರೆ 2002ರಲ್ಲಿ ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಸಿಕ್ಕಿದೆ ಅಂದರೆ ಈಗ BLOಗಳು ಅದನ್ನು ಮ್ಯಾಪಿಂಗ್ ಮಾಡ್ತಾರೆ ಸರ್. ಅದು ನಾವು ಆನ್ಲೈನ್ನಲ್ಲೂ ಸಾರ್ವಜನಿಕ ನೋಡ್ಬೋದಲ್ಲ ಸರ್ ಅದು? ಹೌದು ಸರ್, ಆನ್ಲೈನ್ ಮೂಲಕನೂ ನೇಮ್ ಸರ್ಚ್ ಮಾಡುವಂಥ ಆಪ್ಷನ್ಸ್ ಇದೆ. ಮತ್ತು ಆನ್ಲೈನಲ್ಲೂ ಸಹ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಿ ಸಹ ನೋಡ್ಬೋದು. ಅದೇ ಪಟ್ಟಿಯನ್ನು BLOಗಳ ಬಳಿನೂ ಕೊಟ್ಟಿದ್ದಾರೆ. 2002ರ ಪಟ್ಟಿಯನ್ನು ಆಗಿನ ಒಂದು ಪಟ್ಟಿ, ಇವಾಗ ಉದಾಹರಣೆಗೆ ಒಂದು ಯಾವುದೋ ಒಂದು ವಾರ್ಡ್ ಅಥವಾ ಒಂದು ಭಾಗದ ಸಂಖ್ಯೆಯ ಪಟ್ಟಿ 2025ರಲ್ಲಿ ಏನಿದೆ ಅದರ ಜೊತೆಗೆ 2002ರ ಹಳೆ ಪಟ್ಟಿಯನ್ನು ಸಹ ಈಗ BLO ಕ್ರಿಯೆಯಲ್ಲೂ ಕೊಟ್ಟಿದ್ದಾರೆ. ಆನ್ಲೈನಲ್ಲೂ ಅದನ್ನೆಲ್ಲ ಅಪ್ಲೋಡ್ ಮಾಡಲಾಗಿದೆ, ನೋಡ್ಬೋದು. ಸೆಲ್ಫ್ ಆಗಿ ಕೂಡ ನೋಡ್ಬೋದು, ನಾವು ತಿಳ್ಕೊಬಹುದು. ಹೌದು, ನೋಡ್ಬೋದು. ಡೋರ್ ನಂಬರ್ ಚೇಂಜ್ ಆಗಿದೆ ಅಂತ. ಸಣ್ಣ ಬ್ರೇಕ್. अरे भैया, ये आप सबने हेलमेट क्यों पहना है? ये तो बाइक वाला हेलमेट है ना। अब आप नहीं पहन रहे तो सोचा हम ही पहन लेते हैं। असलियत में हेलमेट किसको शोभा देता है ये तो सबको पता है। बाइक चलाते वक्त सर बचाएं, हेलमेट पहने। वेयर अ हेलमेट ऑलवेज, बिकॉज हेलमेट सेव्स। ಸರ್, ಬ್ರೇಕ್ ನಂತರ ಸ್ವಾಗತ. ಸರ್, SIR ಅದನ್ನ ಕನ್ನಡದಲ್ಲಿ ಏನಂತಾರೆ ಅದ್ರ ಬಗ್ಗೆ, ಮತ್ತೆ ಇದರಿಂದ ಉಪಯೋಗ ಏನು? ಅಂದ್ರೆ ಸಾರ್ವಜನಿಕರಿಗೆ ಇವಾಗ ಪಟ್ಟಿಯಲ್ಲಿ 2002 ಪಟ್ಟಿಯಲ್ಲಿ ಇದರಿಂದ ಸೇರಿಸೋದ್ರಿಂದ ಅನುಕೂಲಗಳು ಏನು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಓಕೆ ಸರ್, SIRನ ಇಂಗ್ಲೀಷಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಕರಿತೀವಿ. ನಾನು ಹೇಳಿದೆ SSR ಪ್ರತಿ ವರ್ಷ ನಡೆಯುತ್ತೆ, ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ. ಅದರಲ್ಲಿ ಏನಾಗುತ್ತೆ, ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನು ಯಾರಾದರೂ ಇವಾಗ ಅರ್ಹ ಮತದಾರರು ಆಗಿರ್ತಾರೆ, 18 ವರ್ಷ ತುಂಬಿರುತ್ತೆ, 19 ವರ್ಷ ತುಂಬಿರುತ್ತೆ, ಅವರನ್ನು ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳುವಂಥದ್ದು. ಮತದಾರರ ಪಟ್ಟಿಯಿಂದ ಯಾರನ್ನ ಅದರ ಹೆಸರನ್ನು ತೆಗಿಬೇಕು ಅಂದರೆ ಅವರು ಡೆತ್ ಆಗಿರ್ತಾರೆ, ಸ್ಥಳಾಂತರಗೊಟ್ಟಿರ್ತಾರೆ, ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವಂಥದ್ದು. ಮತ್ತು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ, ಸ್ಪೆಲ್ಲಿಂಗ್ಸ್ ತಪ್ಪಿರುತ್ತೆ, ಡೇಟ್ ಆಫ್ ಬರ್ತ್ ತಪ್ಪಿರುತ್ತೆ, ಇಂಥ ಬದಲಾವಣೆ ಮಾಡಬೇಕು ಅಂದರೆ ಪ್ರತಿ ವರ್ಷ ಆಗ್ತಾ ಇರುತ್ತೆ. ಆದರೆ ಅದರ ಸಮಯ ಕಡಿಮೆ ಇರೋದ್ರಿಂದ ತುಂಬ ಜನಕ್ಕೆ ಇದರ ಒಂದು ಮಾಹಿತಿ ಸಿಗದೇ ಇರ್ಬೋದು, ಅಥವಾ ಅವ್ರು ಎಲ್ಲಾದರೂ ಬೇರೆ ಕಡೆ ಹೋಗಿರ್ಬೋದು. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಸಮಗ್ರವಾಗಿ ಒಂದು ಸಲ ಚುನಾವಣಾ ಆಯೋಗ ಸಮಗ್ರವಾಗಿ ಇದರ ಒಂದು ಪಟ್ಟಿಯ ಪರಿಷ್ಕರಣೆ ಮಾಡಿ ಅತಿ ಶುದ್ಧವಾದಂಥ ಒಂದು ಪಟ್ಟಿಯನ್ನು ತಯಾರಿಸಬೇಕು ಅಂತ ವಿಶೇಷ ಸಮಗ್ರ ಪರಿಷ್ಕರಣೆ, ಅದನ್ನೇ ಇಂಗ್ಲೀಷಲ್ಲಿ SIR ಅಂತ ಕರೀತಾರೆ. ಅದನ್ನು ಯಾವಾಗಾದರೂ ಒಂದು ಸಲ ಚುನಾವಣಾ ಆಯೋಗ ಕೈಗೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಎಲ್ಲರಿಗೂ ಪ್ರಚಾರನೂ ಆಗಿ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಅರ್ಹ ಮತದಾರ ಏನಿದ್ದಾರೆ ಅವರು ಮತದಾರರ ಪಟ್ಟಿಯಲ್ಲಿ ಸೇರೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಅದೇ ಸಂದರ್ಭದಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ಅಥವಾ ನಮ್ಮ ವೋಟರ್ ID-ಯಲ್ಲಿ ಮತದಾರರ ಗುರುತಿನ ಚೀಟಿಯಲ್ಲಿ ಏನಾದರೂ ಹೆಸರುಗಳು ತಪ್ಪಿದ್ರೂ ಅದರ ಒಂದು ಬದಲಾವಣೆಗಳನ್ನು ಮಾಡಿ ಸರಿಯಾದಂಥ ಒಂದು ನಮೂದುಗಳನ್ನು ನಮ್ಮ ಮತದಾರರ ಪಟ್ಟಿಯಲ್ಲಿ ಮಾಡ್ಕೊಳ್ಳೋದಕ್ಕೂ ಜನರಿಗೂ ಇದು ಅನುಕೂಲ ಆಗುತ್ತೆ ಇದರಿಂದ. SIR ಇದು ಒಂಥರ ಫ್ಯಾಮಿಲಿ ಟ್ರೀ ತರ ಆಗ್ತಿದೆ ಇವಾಗ. ಹೌದು, ಇದೇನು 2002 SIR ಪಟ್ಟಿ ಜಿ ಪರಿಷ್ಕರಣೆಯಿಂದ ಅಂದ್ರೆ ಫ್ಯಾಮಿಲಿ ಟ್ರೀ ತರ ಆಗುತ್ತೆ. ಹೌದು, ಎಷ್ಟು ವರ್ಷದಿಂದ ಇದ್ದಾರೆ, ಹೌದು, ಅವ್ರ ಮಕ್ಕಳು ಹಂಗ್ ಬಂದಂಗೆ ಅದು ಆಗುತ್ತೆ. ಹೌದು. ಇದರಿಂದ ಅನುಕೂಲ ಏನು ಸರ್?
ಅಲ್ಲ, ಅನುಕೂಲ ಏನು ಅಂದರೆ ನಮಗೆ ಎಲ್ರಿಗೂ ಮೊದಲನೇದಾಗಿ ಪ್ರಚಾರ ಆಗುತ್ತೆ. ಬಿ ಎಲ್ ಒಗಳು ನಮ್ಮ ಮನೆಗೆ ಬಂದೇ ಬರ್ತಾರೆ. ಯಾಕಂದರೆ ಚುನಾವಣಾ ಆಯೋಗದ ನಿರ್ದೇಶನ ಇದೆ ಸರ್ ಇದರಲ್ಲಿ. ಕನಿಷ್ಠ 3 ಬಾರಿ ಅವರು ಮನೆಗೆ ಹೋಗಬೇಕು. ಹೋಗಿ ಅವರು ಚುನಾವಣಾ ಆಯೋಗ ನಮಗೆ ಬಿ ಎಲ್ ಒಸ್ಗೂ ಟ್ರೈನಿಂಗ್ ಕೊಟ್ಟಿದೆ. ಇದನ್ನು ಪ್ರತಿಯೊಂದು ಮನೆಗೆ ನಾವು ಹೋಗ್ತೀವಿ. ಪ್ರತಿಯೊಂದು ಮನೆಗೆ ಹೋಗಿ ಅವ್ರಿಗೆ ನಾವು ಈ ಗುರುತಿನ ಚೀಟಿಯನ್ನು ಅವ್ರು ಒಂದು ವೇಳೆ ಮಾಡಿಸ್ಕೊಂಡಿಲ್ಲ, ಅವ್ರಿಗೆ ಮಾಡಿಸ್ಕೊಳ್ಳೋದಕ್ಕೂ ನಾವು ಸಹಾಯನೂ ಮಾಡ್ತೀವಿ. ಹಾಗೆಯೇ ಅವರ ಮತದಾರರ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅವ್ರಿಗೂ ಸಹಾಯ ಆಗುತ್ತೆ. ಇದರಿಂದ ಅವ್ರಿಗೆ ಮತದಾರರ ಚೀಟಿ, ಗುರುತಿನ ಚೀಟಿಯಲ್ಲಿ ಏನು ಅವರ ಒಂದು ಹೆಸರಿದೆ, ಅವರ ತಂದೆ ಹೆಸರಿದೆ, ಅವರ ಬರ್ತ್ ಡೇಟ್ ಏನಿದೆ ಅಥವಾ ಅವರ ವಿಳಾಸ ಏನಿದೆ ಅದು ಕರೆಕ್ಷನ್ ಆಯಿತು ಅಂದರೆ, ಸರಿಯಾದಂಥ ಬಂತು ಅಂದರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅದು ಅಕೌಂಟ್ ಮಾಡಿಸೋದಕ್ಕಾಗಿರ್ಬೋದು, ಪಾಸ್ಪೋರ್ಟ್ ಮಾಡಿಸೋದಕ್ಕಾಗಿರ್ಬೋದು, ಅವರಿಗೂ ಸಹ ಇದು ಅನುಕೂಲ ಮಾಡಿಕೊಡ್ತಾರೆ ಇದರಿಂದ. ಯಾಕಂದರೆ ನಮ್ಮ ಒಂದು ಹೆಸರುಗಳು ಒಂದು ಡಾಕ್ಯುಮೆಂಟಲ್ಲಿ ಒಂದು, ಇನ್ನೊಂದು ಡಾಕ್ಯುಮೆಂಟಲ್ಲಿ ಇನ್ನೊಂದಿದ್ರೆ ಅಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ತೊಂದರೆಗಳಾಗ್ಬೋದು. ಆದರೆ ಇಂಥ ಒಂದು ಪರಿಷ್ಕರಣೆಗಳು ನಡೆಯುವಾಗ ನಾವು ಅಂಥ ಒಂದು ಪರಿಷ್ಕರಣೆಯನ್ನು ಲಾಭವನ್ನು ಪಡೆದು ನಮ್ಮ ಗುರುತಿನ ಚೀಟಿಯನ್ನು ಒಂದು ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮತದಾರರಿಗೂ ಇದು ಅನುಕೂಲ ಆಗೇ ಆಗುತ್ತೆ ಸರ್ ಇದರಿಂದ. ಮತ್ತು ಕೆಲವೊಂದು ಕಡೆ ಬಿ ಎಲ್ ಒಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಒಂದು ಮಾತು. ಮತ್ತು ಈ ಕೆಲವು ಕಡೆ ಹೋದಾಗ ಬಿ ಎಲ್ ಒಗಳು ವರ್ಕ್ ಮಾಡ್ತಿದ್ರೆ ಅವ್ರ ಮೇಲೆ ಪ್ಲೆಷರ್ ಜಾಸ್ತಿ. ಯಾಕಂತೇಳಿ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಸ್ಕೂಲ್ಸು ನೋಡಬೇಕು, ಅದು ನೋಡಬೇಕು. ಏನಾದರೂ ಕೆಲಸದಲ್ಲಿ ಒತ್ತಡ ಏನಾದರೂ ಕಂಡು ಬರ್ತಾ ಇದೆಯಾ ಸರ್? ಸರ್, ಮೊದಲನೇದಾಗಿ ನಿಮ್ಮ ಮಾಧ್ಯಮದ ಮೂಲಕ ನೀವು ಕೇಳಿದಂಥ ಪ್ರಶ್ನೆ ನಮ್ಮ ಒಂದು ಮನದಾಳದ ಮಾತಿದು. ಯಾಕಂದರೆ ಬಿ ಎಲ್ ಒಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಸಾರ್ವಜನಿಕರಲ್ಲಿ ಒಂದು ಮಾತಿದೆ. ಆದರೆ ನಾನು ಆ್ಯಸ್ ಎ ಬಿ ಎಲ್ ಒ 18 ವರ್ಷ ಈ ಒಂದು ಬಿ ಎಲ್ ಒ ಕೆಲಸವನ್ನು ಮಾಡಿದ್ದೀನಿ. ನಮ್ಮ ಬಿ ಎಲ್ ಒಸು ನಮ್ಮ ಏನು ಮೇಲಾಧಿಕಾರಿಗಳಿದ್ದಾರೆ, ನಮ್ಮ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ಮತ್ತು ನಮ್ಮ ಡಿ ಸಿ ಸಾಹೇಬರಾಗಿರ್ಬೋದು, ಮತ್ತು ಚುನಾವಣಾ ಆಯೋಗದ ಹಿರಿಯ ಅಧಿಕಾರಿಗಳಾಗಿರ್ಬೋದು, ನಮಗೆ ಏನು ಅವರು ನಿರ್ದೇಶನಗಳನ್ನ ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಬಿ ಎಲ್ ಒಸ್ಸು ಅವರು ಹೊಸದಾಗಿ ಈಗ ನೇಮಕ ಆಗಿದ್ದಾರೆ ಸರ್. ಯಾಕಂದರೆ ಕೆಲವರು ರಿಟೈರ್ಡ್ ಆಗಿರ್ತಾರೆ ಬಿ ಎಲ್ ಒಸ್ಸು, ಅವ್ರ ಜಾಗಕ್ಕೆ ಹೊಸಬ್ರನ್ನ ನೇಮಕ ಮಾಡಿರ್ತಾರೆ. ಅಥವಾ ಕೆಲವೊಂದು ಬಿ ಎಲ್ ಒಸ್ಗೆ ಕಾರ್ಯದ ಒತ್ತಡಗಳು ಬೇರೆದಿರುತ್ತೆ. ಫಾರ್ ಎಕ್ಸಾಂಪಲ್, ಅಂಗನವಾಡಿ ಕಾರ್ಯಕರ್ತರು ಬಿ ಎಲ್ ಒಸ್ ಇದ್ದಾರೆ, ಅವ್ರಿಗೆ ಅವ್ರದ್ದೇ ಆದಂಥ ಕೆಲವೊಂದು ಇಲಾಖೆಯ ಕಾರ್ಯಕ್ರಮಗಳಿರುತ್ತೆ. ಸ್ಕೂಲ್ ಟೀಚರ್ಸ್ ಇದ್ದಾರೆ, ಅವ್ರಿಗೂ ಸಹ ಅವರ ಕಾರ್ಯಕ್ರಮಗಳು, ಅವರ ಒಂದು ಇಲಾಖೆಯ ಕಾರ್ಯಕ್ರಮಗಳನ್ನು ನಿಭಾಯಿಸೋದ್ರ ಜೊತೆಗೆ ಈ ಮತದಾರರ ಪಟ್ಟಿಯನ್ನು ಸಹ ಇಂಥ ಒಂದು ವಿಶೇಷ ಪರಿಷ್ಕರಣೆಗಳು ಬಂದಾಗ ಹೆಚ್ಚು ವರ್ಕ್ಲೋಡ್ ಇರುತ್ತೆ ಸರ್. ಅದರಿಂದ ಸ್ವಲ್ಪ ತೀವ್ರಗತಿಯಲ್ಲಿ ಆಗದಿರ ಸ್ವಲ್ಪ ಮಂದಗತಿಯಲ್ಲಿ ಈ ಕಾರ್ಯ ನಡೀತಾ ಇರ್ಬೋದು. ಆದರೆ ಆದಷ್ಟು ನಾವು ನೋಡಿದ್ದೀವಿ, ನೀವು ಸಹ ಗಮನಿಸಿರ್ತೀರ ನಿಮ್ಮ ಒಂದು ಪ್ರದೇಶಗಳಲ್ಲಿ ಬಿ ಎಲ್ ಒಸ್ಸು ಅವರ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಸಂಜೆ ಹೊತ್ತು ಸಹ ಬಂದು ಈ ಕಾರ್ಯವನ್ನು ಮಾಡ್ತಾ ಇರೋದು ಉಂಟು. ಇದನ್ನು ತಾವೆಲ್ಲ ಗಮನಿಸಿರ್ತೀರ. ಮತ್ತು ಅವರು ತುಂಬ ಒಂದು ಹೆಚ್ಚಾಗಿ ಒಂದು ಅದನ್ನು ತಗೊಂಡು ಇದು, ಯಾಕಂದರೆ ಚುನಾವಣಾ ಕೆಲಸ ಒಂದು ದೇಶ ಸೇವೆ, ಇದನ್ನು ಸಹ ಅವರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವೊಂದು ಕಡೆ ಲೋಪದೋಷಗಳು ಇರ್ಬೋದು, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದಕ್ಕೆ ನಿಮ್ಮ ಒಂದು ಮಾಧ್ಯಮದ ಮೂಲಕ ನಮ್ಮ ಸಾರ್ವಜನಿಕರಲ್ಲಿ ಮತ್ತು ಮುಖ್ಯವಾಗಿ ಒಂದು ನಮ್ಮ ಪ್ರದೇಶದ ಮುಖಂಡರಲ್ಲಿ ವಿನಂತಿ ಏನಂದರೆ ಅವರು ಈ ಬಿ ಎಲ್ ಒಸನ್ನು ಅವರ ಕೆಲಸವನ್ನು ಸುಲಭ ಮಾಡೋದಕ್ಕೆ ತಮ್ಮ ಒಂದು ಕೆಲವೊಂದು ವಾಲಂಟಿಯರ್ಸನ್ನು ಅವರ ಜೊತೆಗೆ ಕೊಟ್ಟು ಆ ಕೆಲಸವನ್ನು ಸುಲಭವಾಗಿ ಬೇಗ ಮುಗಿಸೋದಕ್ಕೆ ಒಂದು ಸಹಾಯ ಮಾಡಿದ್ರೆ ಸಾರ್ವಜನಿಕರು ಅನುಕೂಲ, ಬಿ ಎಲ್ ಒಗಳಿಗೂ ಅನುಕೂಲ, ನಮ್ಮ ಈ ಕೆಲಸನೂ ತೀವ್ರಗತಿಯಲ್ಲಿ ಮುಂದುವರಿಯೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಸರ್. ಆದರೆ ಬಿ ಎಲ್ ಒಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಒಂದು ಒತ್ತಡ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಆದರೂ ಸಹ ಈ ಕೆಲಸವನ್ನು ಮಾಡೇ ಮುಗಿಸ್ತಾರೆ ಸರ್. ಥ್ಯಾಂಕ್ ಯು ಸರ್. ಸಣ್ಣ ಬ್ರೇಕ್ ನಂತರ ಸ್ವಾಗತ ಸರ್. ಇವಾಗ ಈ SIR ಅಲ್ಲಿ ಸಾರ್ವಜನಿಕರು ಅಧಿಕಾರಿಗಳು ಬಂದಾಗ ಇಲ್ಲ ಬಿ ಎಲ್ ಗಳು ಬಂದಾಗ ಮನೆ ಹತ್ರ ಅವ್ರಿಗೆ ಯಾವ ರೀತಿ ಅವ್ರಿಗೆ ದಾಖಲೆಯನ್ನು ಒದಗಿಸ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಓಕೆ ಸರ್.
ಸೊ ಇಲ್ಲಿ ಮುಖ್ಯವಾದಂಥ ಪಾತ್ರ ಬಿ ಎಲ್ ಒಗಳದೇ ಆಗಿರುತ್ತೆ. ಆದರೆ ಸಾರ್ವಜನಿಕರು ಇದಕ್ಕೆ ಒಂದು ತಮ್ಮ ಸಹಕಾರವನ್ನು ನೀಡಿದರೆ ಈ ಒಂದು ಏನು ಮ್ಯಾಪಿಂಗ್ ಕೆಲಸ ಆಗ್ತಾ ಇದೆ ಹಳೆ ಪಟ್ಟಿಗೂ ಮತ್ತು ಈಗಿನ ಪಟ್ಟಿಗೆ 2025 ಪಟ್ಟಿಗೆ ಏನು ಮ್ಯಾಪಿಂಗ್ ಕೆಲಸ ಆಗುತ್ತೆ ತುಂಬ ಸುಲಭ ಆಗುತ್ತೆ ಸರ್. ಇಲ್ಲಿ ಯಾವುದೇ ಬೇರೆ ದಾಖಲೆಗಳನ್ನು ಒದಗಿಸುವಂಥ ಒಂದು ಅವಶ್ಯಕತೆ ಇಲ್ಲ. ಮುಖ್ಯವಾಗಿ 2002ರಲ್ಲಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಯಾವ ಭಾಗದ ಸಂಖ್ಯೆಯಲ್ಲಿದೆ, ಯಾವ ಪ್ರದೇಶದಲ್ಲಿದೆ ಮತ್ತು ಈಗಿನ ಒಂದು ಭಾಗದ ಸಂಖ್ಯೆಯಲ್ಲಿ ಎಲ್ಲಿದೆ ಅದನ್ನು ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ತಮ್ಮ ಒಂದು ಮಾಧ್ಯಮದ ಮೂಲಕ ನಾನೊಂದು ಡೆಮೋ ಬೇಕಾಗಿದ್ದರೆ ತೋರಿಸ್ತೀನಿ ಸರ್. ಯಾವ ರೀತಿ ಒಂದು ಮತದಾರರ ಪಟ್ಟಿಯಲ್ಲಿ BLOಗೆ ನೀವು ಸಹಾಯ ಮಾಡಿ ನಿಮ್ಮ ಹೆಸರನ್ನು ಮ್ಯಾಪಿಂಗ್ ಯಾವ ರೀತಿ ಮಾಡಿಸ್ಬೋದು, ಸುಲಭವಾಗಿ ನಿಮ್ಮ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಒಂದು ಉದಾಹರಣೆಯಾಗಿ ನಾನು ತಂದಿದ್ದೀನಿ ಸರ್. ಇದು ಒಂದು ಗುರುತಿನ ಚೀಟಿ, ಇದನ್ನು ಎಪಿಕ್ ಕಾರ್ಡ್ ಅಂತಲೂ ಕರಿತೀವಿ, ಕನ್ನಡದಲ್ಲಿ ಮತದಾರರ ಗುರುತಿನ ಚೀಟಿ ಅಂತಲೂ ಕರಿತೀವಿ. ಇದು 2002ರಲ್ಲಿ ಇಶ್ಯೂ ಆಗಿರುವಂಥ ಒಂದು ಗುರುತಿನ ಚೀಟಿ. ಯಾಕೆ 2002ರದ್ದೇ ನಾನು ಎಕ್ಸಾಂಪಲ್ ತಂದಿದ್ದೀನಿ ಅಂದರೆ, ಈಗ SIR ಏನು ನಡೀತಾ ಇದೆ ಈಗ 2025ರಲ್ಲಿ, ಅದನ್ನು ಹಳೆ SIR 2002ರಲ್ಲಿ ನಡೆದಿದೆ. ಅದಕ್ಕೂ ಇದನ್ನು ಮ್ಯಾಪಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರಲ್ಲೂ ಒಂದು ಮನವಿ ಏನು ಅಂದರೆ ತಮ್ಮ ಮಾಧ್ಯಮದ ಮೂಲಕ 2002ರ ಏನು ಮತದಾರ ಚೀಟಿ ನಿಮ್ಮ ಮನೇಲಿ ಇದ್ದರೆ, ಯಾರ್ದಾದ್ರೂ ಒಬ್ಬರದಾದ್ರೂ ಮನೆಯ ಸದಸ್ಯರೇ ಯಾರ್ದಾದ್ರೂ ಒಬ್ಬರದಾದ್ರೂ 2002ರಲ್ಲಿ ಗುರುತಿನ ಚೀಟಿ ಇದ್ದರೆ ಅದನ್ನು BLOಗಳ ಬಳಿ ತಗೊಂಡು ನೀವು ಹೋಗಿದ್ದೀರಾ ಅಂದರೆ ನಿಮಗೆ ಈ 2002ರ ಏನು ಗುರುತಿನ ಚೀಟಿ ಇದೆ ಅದು ತುಂಬ ಸಹಾಯ ಆಗುತ್ತೆ. ತುಂಬ ಬೇಗ ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿ ಹುಡುಕೋದಕ್ಕೆ ಹಳೆ ಪಟ್ಟಿಯಲ್ಲಿ 2002ರ ಪಟ್ಟಿಯಲ್ಲಿ ಈ 2002ನ ಕಾರ್ಡನ್ನು ನೀವು ಗುರುತಿನ ಚೀಟಿಯನ್ನು ತೊಗೊಂಡೋಗಿದ್ದೀರ ಅಂದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ನೋಡಿ, ಇಲ್ಲಿ ಇದರ ಹಿಂಭಾಗದಲ್ಲಿ ಮತದಾರರ ಏನು ಮನೆ ಸಂಖ್ಯೆ ಇದೆ ಅದು ಇರುತ್ತೆ ಮತ್ತು ಮುಖ್ಯವಾಗಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್, ವಿಧಾನಸಭಾ ಕ್ಷೇತ್ರ. ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆ ಆಗಿರೋದ್ರಿಂದ 73 ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರ ಆಗಿದೆ, ಅದರ ಪ್ರಿಂಟು ಇರುತ್ತೆ. ಮತ್ತು ಬಹುಮುಖ್ಯವಾಗಿ ಎಲ್ಲ ವೀಕ್ಷಕರು ಗಮನಿಸಬೇಕಾಗಿರೋದು, ಈ ಕಾರ್ಡ್ನ ಕೊನೆಯಲ್ಲಿ ರೈಟ್ ಸೈಡ್ ಕೆಳಗಡೆ ಇಲ್ಲಿ 2 ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಅದು ಮುಖ್ಯವಾಗಿ ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ. ಇದನ್ನೇ ನಾವು ಹುಡುಕಬೇಕಾಗಿರುವಂಥದ್ದು ಮತದಾರರ ಪಟ್ಟಿಯಲ್ಲಿ. ಭಾಗದ ಸಂಖ್ಯೆ, ಪಾರ್ಟ್ ನಂಬರ್, ಕ್ರಮ ಸಂಖ್ಯೆ, ಸೀರಿಯಲ್ ನಂಬರ್, ಇವೆರಡನ್ನೇ ನಾವು ಮುಖ್ಯವಾಗಿ BLOಗಳು ಇದನ್ನು ತಗೊಂಡು ಈಗಿರುವಂಥ ಕ್ರಮ ಸಂಖ್ಯೆ ಭಾಗದ ಸಂಖ್ಯೆಗೆ ಮ್ಯಾಪ್ ಮಾಡ್ತಾ ಇರುವಂಥ ಕೆಲಸ. ಇದೇ ಚುನಾವಣಾ ಆಯೋಗ ನಮಗೆ ನಿರ್ದೇಶನವನ್ನು ನೀಡುವಂಥದ್ದು. ಇಂಥ ಕಾರ್ಡ್ ತಮ್ಮ ಬಳಿ ಇದ್ದರೆ ಇದನ್ನು ತಗೊಂಡೋಗಿ ಮ್ಯಾಪಿಂಗ್ ಮಾಡಿಸಿ. ಒಂದು ವೇಳೆ ನಿಮ್ಮ ಬಳಿ ಇಂಥ ಕಾರ್ಡ್ ಇಲ್ಲ ಅಂದರೆ ನೀವು ಆ ಪಟ್ಟಿಯನ್ನು ಡೌನ್ಲೋಡ್ ಮಾಡಿ, ಅಥವಾ ನಿಮ್ಮ BLO ಹತ್ರನೂ ಆ ಪಟ್ಟಿ ಇರುತ್ತೆ, ಅದನ್ನು ಹುಡುಕಬೇಕಾಗುತ್ತೆ. ಆದರೆ ಈ ಕಾರ್ಡ್ ನಿಮ್ಮ ಬಳಿ ಇದ್ದರೆ ನಿಮಗೆ ಕೆಲಸ ಸುಲಭ ಆಗುತ್ತೆ. BLOನು ಅದನ್ನು ಮ್ಯಾಪಿಂಗ್ ಅಲ್ಲಿಂದ ಅಲ್ಲಿಗೆ ಮ್ಯಾಪಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಈ ಕಾರ್ಡ್ ನಂಬರ್ಸ್ ಹೊಸದಾಗಿ ಚೇಂಜ್ ಆಗಿ ಅದೇ ಪರ್ಸನ್ದು ಚೇಂಜ್ ಆಗಿರುತ್ತಲ್ಲ, ಹೌದು, ಅಂಥ ಸಮಯದಲ್ಲಿ ಆ ಕಾರ್ಡ್ ನಂಬರ್ ಇಲ್ಲ, ಬರೀ ನೇಮ್ ಮಾತ್ರ ಶೋ ಮಾಡ್ತಿದ್ದಾರೆ, ಅವ್ರು ಏನು ಸರ್ ಅಂಥ ಟೈಮಲ್ಲೂ ಹುಡುಕ್ಲೇಬೇಕಾಗುತ್ತೆ. ಅದಕ್ಕೆ ಷರತ್ತೇನು ಅಂದರೆ 2002ರಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಇರಬೇಕು. ಮುಖ್ಯ ಅದು. ಇಂಥ ಕಾರ್ಡ್ ಹುಡುಕಿ, ನಿಮ್ಮ ಮನೆಯಲ್ಲಿ ಇಂಥ ಕಾರ್ಡ್ ಇದೆಯಾ ಇಲ್ಲ, ಯಾರ್ದಾದ್ರು ಒಬ್ಬರು ಸಿಗಲೇಬಹುದು. ಆದರೆ ಒಂದು ವೇಳೆ ಸಿಗ್ತಾ ಇಲ್ಲ ಇಂಥ ಕಾರ್ಡ್ 2002ರ ಅಕಸ್ಮಾತ್ ಏನಾದರೂ, ಇವಾಗ ಇದರಲ್ಲಿ 2002 BRH ಇತ್ತು, ಹೌದು, ಅದಾದ್ಮೇಲೆ ಏನಾಯ್ತು 2008-9ರಲ್ಲಿ SGZ ಆಗಿದೆ, ಇದೇ ಕಾರ್ಡು SGZ ಆಗಿದೆ. ಅಂತ ಸಮಯದಲ್ಲಿ ಅಲ್ಲಿ ಪಟ್ಟಿಯಲ್ಲಿ ಹೆಸರಿದ್ರೆ ಮಾತ್ರ ಸಾಕು. ಆದರೆ ಪಟ್ಟಿಯಲ್ಲಿ ಹುಡುಕಬೇಕು. ಮ್ಯಾಪಿಂಗು ನಿಮ್ಮ ಹೆಸರಿಗೆ ಆಗಬೇಕು. ಉದಾಹರಣೆಗೆ ನಿಮ್ಮ ಹೆಸರು ಆಸಿಫ್ ಪಾಷಾ ಇದೆ, ನಿಮ್ಮ ತಂದೆ ಹೆಸರು ಖಾದರ್ ಪಾಷಾ ಅಂತ. ಆಸಿಫ್ ಪಾಷಾ ತಂದೆ ಹೆಸರು ಖಾದರ್ ಪಾಷಾ, ಅಥವಾ ನಿಮ್ಮದೇ ಎಂಟ್ರಿಗೆ ಮ್ಯಾಪಿಂಗ್ ಆಗಬೇಕಾಗುತ್ತೆ. ಆಸಿಫ್ ಪಾಷಾ ಇನ್ನೊಬ್ಬ ಯಾರೋ ಬೇರೆಯವರು ಇದ್ದಾರೆ, ಅವ್ರಿಗೆ ಮ್ಯಾಪಿಂಗ್ ಮಾಡೋಕ್ಕೆ ಮಾಡ್ಬೋದು. ಆದರೆ ಮಾಡಿಬಿಟ್ರೆ ಅವರ ಒಂದು ಮ್ಯಾಪಿಂಗ್ ಆಗೋದಿಲ್ಲ. ಯಾರು ನಿಜವಾದಂಥ ಒಂದು ವ್ಯಕ್ತಿ ಇದ್ದಾರೆ, ತಪ್ಪು ಮ್ಯಾಪಿಂಗ್ ಮಾಡಬಾರ್ದು ಇದರಲ್ಲಿ. ಸೊ ಅದಕ್ಕೆ ನಾವು ಹುಡುಕಬೇಕಾಗಿದೆ ಹೆಸರನ್ನು. ಸೊ ಅದನ್ನು ನಾವು BLOs ಮಾಡ್ತೀವಿ. ಆದರೆ ನಿಮ್ಮ ಸಹಕಾರ ಈ ರೀತಿ ಇದ್ದಾಗ ತುಂಬ ಬೇಗ ಹುಡುಕ್ಬೋದು. ಒಂದು ವೇಳೆ ಇಂಥ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅದನ್ನು ಮ್ಯಾನ್ಯುವಲ್ ಆಗಿ ಹುಡುಕಬೇಕಾಗುತ್ತೆ. ಆನ್ಲೈನಲ್ಲೂ ಹುಡುಕ್ಬೋದಾಗಿದೆ, ಆದರೆ ಅದು ಸ್ವಲ್ಪ ಕಷ್ಟ. ಆದರೂ ಹುಡುಕ್ಬಹುದು. ಇದೆ, ಅದಕ್ಕೆ ವಿಧಾನ ಇದೆ ಸರ್. ಇವಾಗ ಸಾರ್ವಜನಿಕರಿಗೆ ಸಿಂಪಲ್ ಆಗಿ ಅಂದರೆ ಅವರು BLO ಬಂದಾಗ ಯಾವ ದಾಖಲೆಗಳು ಕೊಡಬೇಕು, ಯಾವ ರೀತಿ ಕೋಆಪರೇಟ್ ಮಾಡಬೇಕು, ಹೌದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗ ಮೊದಲನೇದಾಗಿ
ಭಾರತದ ಚುನಾವಣಾ ಆಯೋಗ ಏನು ನಿರ್ದೇಶನಗಳನ್ನ ನೀಡಿದೆ ಅಂದರೆ, ಮೊದಲನೇದಾಗಿ ಈಗ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ. ಅದಾದಮೇಲೆ ಡೋರ್ ಟು ಡೋರ್ BLOs ನಿಮ್ಮ ಮನೆಗೆ ಬರ್ತಾರೆ. ಅದಾದಮೇಲೆ ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು ಸೇರಿಸೋದಿಲ್ಲ ಅದೆಲ್ಲ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ. ಹೇಗೆ ಅಂದರೆ, ನಿಮ್ಮ ಒಂದು ಮ್ಯಾಪಿಂಗ್ ಕೆಲಸ ಆಗಿದ್ದರೆ ಅವರ ಹೆಸರು ಒಂದು ಮತದಾರರ ಪಟ್ಟಿಯಲ್ಲಿ ಬರುತ್ತೆ. ಕರಡು ಮತದಾರರ ಪಟ್ಟಿ ಪಬ್ಲಿಷ್ ಆಗುತ್ತೆ. ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತ ಕರಿತೀವಿ, ಕರಡು ಮತದಾರರ ಪಟ್ಟಿ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಮಾತ್ರ ನೀವು ದಾಖಲೆಗಳನ್ನ ಒದಗಿಸ್ಬೇಕು. ಆದರೆ ಈಗ ಯಾವುದೇ ದಾಖಲೆಗಳನ್ನು ನಾವು ಒದಗಿಸ್ಬೇಕಾಗಿಲ್ಲ. ಕೇವಲ ನಮ್ಮ ಮತದಾರರ ಪಟ್ಟಿ 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಆ ಪಟ್ಟಿಯಲ್ಲಿ ಇದ್ದರೆ ಸಾಕು. ಯಾವುದೇ ದಾಖಲೆಗಳನ್ನ ಈಗ ಒದಗಿಸ್ಬೇಕಾಗಿಲ್ಲ. ಒಂದು ವೇಳೆ ಅಕಸ್ಮಾತ್ ನಿಮ್ಮ ಹೆಸರು ಒಂದು ಏನು ಕರಡು ಮತದಾರರ ಪಟ್ಟಿ ಬರುತ್ತೆ, ಡ್ರಾಫ್ಟ್ ರೋಲ್ ಏನು ಬರುತ್ತೆ, ಅದರಲ್ಲಿ ಹೆಸರು ಇಲ್ಲ ಅಂದರೆ ಮಾತ್ರ ನೀವು ದಾಖಲೆಗಳನ್ನ ಒದಗಿಸ್ಬೇಕಾಗಿದೆ. ಯಾವುದೂ ಇದಕ್ಕೆ ಆತಂಕ ಒಳಪಡೋಷ್ಟಿಲ್ಲ. ಚುನಾವಣಾ ಆಯೋಗ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಇದಕ್ಕೇನಾದರೂ ದಿನಾಂಕ ಏನಾದರೂ ಫಿಕ್ಸ್ ಆಗಿದೆಯಾ ಸರ್? ಈಗ ಸದ್ಯಕ್ಕೆ ಇನ್ನೂ ಯಾವುದೇ ದಿನಾಂಕವನ್ನು ಚುನಾವಣಾ ಆಯೋಗದಿಂದ ಬಂದಿಲ್ಲ. ಕರ್ನಾಟಕದಲ್ಲಿ ಏನು ಡೋರ್ ಟು ಡೋರ್ SIR ಶುರುವಾಗುತ್ತೆ, ಎನ್ಯುಮರೇಷನ್ ಫೇಸ್ ಅಂತ ಕರಿತೀವಿ, ಅದು ಯಾವಾಗ ಶುರುವಾಗುತ್ತೆ ಅದನ್ನು ಒಂದು ಪ್ರೆಸ್ ಕಾನ್ಫರೆನ್ಸು ಆಗುತ್ತೆ ಮತ್ತು ಚುನಾವಣಾ ಆಯೋಗ ಅದನ್ನು ನ್ಯೂಸ್ ಪೇಪರ್ಸಲ್ಲೂ ಮಾಧ್ಯಮಗಳಲ್ಲೂ ಇದನ್ನು ಪ್ರಚಾರ ಮಾಡುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ. ಆದರೆ ಮ್ಯಾಪಿಂಗ್ಗೆ ಇದುವರೆಗೂ ಏನು ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಮ್ಯಾಪಿಂಗ್ಗೆ ಇನ್ನೂ ಲಾಸ್ಟ್ ಡೇಟ್ ಕೊಟ್ಟಿಲ್ಲ ಸರ್. ಇನ್ನೂ ಇದೆ, ಮುಂದುವರಿ. ಇವಾಗೇನು ತಂದೆ ತಾಯಿ ತಾತ ಅಜ್ಜಿ ಇದು ಅವರು ಇದರಿಂದ ಸಂಬಂಧಿಕರಿಂದ ಇದು ಮ್ಯಾಪಿಂಗ್ ಆಗ್ತಿತ್ತು. ಬಟ್ ಇದು ಒಂದು ಗೊಂದಲ ಏನಂದರೆ, ಇವಾಗ ರೀಸೆಂಟಾಗಿ ಮದುವೆ ಮಾಡ್ಕೊಂಡು ಬಂದಿರ್ತೀವಿ ಸರ್, ಇವಾಗ ಅವ್ರನ್ನ ನಾವು ಇದರಲ್ಲಿ ಯಾವ ರೀತಿ ಮ್ಯಾಪಿಂಗ್ ಮಾಡಬೇಕು ಅಂತ ಅದೊಂದು ಗೊಂದಲ ಇದೆ ಸರ್. ಹೌದು, ಇದು ತುಂಬ ಉತ್ತಮ ಪ್ರಶ್ನೆ ನೀವು ಕೇಳಿದ್ದೀರಾ. ನಮಗೂ ಇದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ಈ ಪ್ರಾಬ್ಲಮ್ ಬರುತ್ತೆ, ತುಂಬ ಪ್ರಶ್ನೆಗಳು ಸಾರ್ವಜನಿಕರಿಂದನೂ ಬರುತ್ತೆ. ಸೊ ನಮ್ಮ ಮಿತ್ರರು ಕೇಳಿದಂಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂದರೆ, 2002ರಲ್ಲಿ ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ಇರುತ್ತೆ, ಅದನ್ನು ಪಟ್ಟಿಯಲ್ಲಿ ಸೇರಿಸ್ಕೊಂಡಿರ್ತೀರ, ಅದನ್ನು ಮ್ಯಾಪಿಂಗ್ ಮಾಡಿಸ್ಬೋದು ಸುಲಭವಾಗಿ. ಈಗ ನಿಮ್ಮ ಮನೆಗೆ ಉದಾಹರಣೆಗೆ ಯಾರೋ ಒಬ್ಬ ನಿಮಗೋ ಅಥವಾ ನಿಮ್ಮ ತಮ್ಮನಿಗೆ ರೀಸೆಂಟಾಗಿ ಮದುವೆ ಆಗಿರುತ್ತೆ, ಒಂದು 2-3 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಅಥವಾ SIR 2002ರಲ್ಲಿ ಆಯ್ತಲ್ಲ, ಅದಾದಮೇಲೆ ನೀವು ಮದುವೆ ಮಾಡ್ಕೊಂಡು ಬಂದಿರ್ಬೋದು. ಅಂಥ ಒಂದು ಸ್ತ್ರೀಯರ ಅಥವಾ ಮನೆಯ ಸೊಸೆಗಳ ಒಂದು ಮ್ಯಾಪಿಂಗ್ ಈಗ ಮಾಡಿಸ್ಬೇಕಾಗಿರೋದ್ರಿಂದ ಅವರ ಮತದಾರರ ಪಟ್ಟಿಯಲ್ಲಿ ಈಗ ಹೆಸರು ಸೇರಿದೆ. ಆದರೆ 2002ರಲ್ಲಿ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ ಅಥವಾ ಅವ್ರಿಗೆ 18 ವರ್ಷ ಆಗಿರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂದರೆ, ಈ ಸೊಸೆ ಎಲ್ಲಿ ಅವರ ತಂದೆ ತಾಯಿ ಹೆಸರು ಮತದಾರರ ಪಟ್ಟಿಯಲ್ಲಿತ್ತು, ಫಾರ್ ಎಕ್ಸಾಂಪಲ್ ಉದಾಹರಣೆ ಒಂದು ತಗೋಣ, ಕೋಲಾರಕ್ಕೆ ಮದುವೆ ಮಾಡ್ಕೊಂಡು ಬಂದಿದ್ದೀರಾ, ಒಬ್ಬ ಹೆಂಗಸು ಕೋಲಾರಿಗೆ ಮದುವೆ ಆಗಿ ಬಂದಿದ್ದಾರೆ. ಅವರು ಮೊದಲು ಬೆಂಗಳೂರಲ್ಲಿದ್ದರು, ಅವರ ತಂದೆ ತಾಯಿ ಬೆಂಗಳೂರಲ್ಲಿದ್ದಾರೆ, ಇನ್ನು ಮತದಾರರಾಗಿದ್ದಾರೆ. 2002ರಲ್ಲೂ ಅವರ ಹೆಸರು ಬೆಂಗಳೂರಲ್ಲಿತ್ತು, ಅವ್ರ ತಂದೆ ತಾಯಿ ಹೆಸರು. ಈ ಮಗುವಿನ ಮ್ಯಾಪಿಂಗ್ ಮಾಡಬೇಕಾದ್ರೆ ಗಂಡನ ಹೆಸರು ಜೊತೆ ಮ್ಯಾಪಿಂಗ್ ಆಗೋದಿಲ್ಲ, ಅವರ ಅತ್ತೆ ಅಥವಾ ಮಾವನ ಜೊತೆ ಮ್ಯಾಪಿಂಗ್ ಆಗೋದಿಲ್ಲ. ಈ ಮಗುವಿನ ಈ ಒಂದು ಸ್ತ್ರೀ ಅಥವಾ ಸೊಸೆಯ ಮ್ಯಾಪಿಂಗು ಅವರ ತಂದೆ ತಾಯಿ ಹೆಸರನ್ನು ಅಲ್ಲಿಂದ 2002ರಲ್ಲಿ ಅವರ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತ ಏನು ಹೇಳ್ತಾರೆ, ಬೆಂಗಳೂರಿಂದ ತೊಗೊಂಬಂದು ಇಲ್ಲಿಗೆ ಅದೇ ಡೀಟೇಲ್ನ ಇಲ್ಲಿ ಮ್ಯಾಪಿಂಗ್ ಮಾಡಬೇಕಾಗುತ್ತೆ ಸರ್. ಅವರ ಮ್ಯಾಪಿಂಗ್ ಗಂಡನ ಜೊತೆನೂ ಆಗೋದಿಲ್ಲ ಅಥವಾ ಅವರ ಒಂದು ಅತ್ತೆ ಅಥವಾ ಮಾವ ಯಾರು ಇಲ್ಲಿದ್ದಾರೆ ಅವ್ರ ಜೊತೆ ಆಗೋದಿಲ್ಲ. ಇವರ ತಂದೆ ತಾಯಿ 2002ರಲ್ಲಿ ಏನಿತ್ತು ಅದೇ ಡೀಟೇಲ್ನ ಇಲ್ಲಿ ತಗೊಂಬಂದು ಇವಾಗಿರೋ BLOನೇ ಮ್ಯಾಪಿಂಗ್ ಮಾಡಬೇಕು, ಇಲ್ಲೇ ಮಾಡಬೇಕು. ಆದರೆ ಮಾಹಿತಿ ಅಲ್ಲಿಂದ ತಗೊಂಬಂದು ಇಲ್ಲಿ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಇದು ತುಂಬ ಉತ್ತಮ ಪ್ರಶ್ನೆಯನ್ನು ಕೇಳಿದ್ದೀರಾ. ಸಾರ್ವಜನಿಕರು ಇದರ ಬಗ್ಗೆ ಗೊಂದಲ ಇದೆ. ಇದನ್ನು ಅವರು ಈ ರೀತಿ ಕ್ರಮ ಕೈಗೊಂಡ್ರೆ ಸುಲಭವಾಗಿ ಅವರ ಕೆಲಸ ಎಲ್ಲ ಅವರ ಫ್ಯಾಮಿಲಿ ಮತ್ತು ಅವರ ಮನೆಯ ಎಲ್ಲ ಸದಸ್ಯರ ಮ್ಯಾಪಿಂಗು ಆಗುತ್ತೆ ಸರ್. ಇದರಲ್ಲೇ ಒಂದು ಪಾಯಿಂಟ್ ಏನು ಆ್ಯಡ್ ಮಾಡ್ತೀನಿ ಅಂದರೆ,
ನಿಮ್ಮ ಮನೆಯ ಒಂದು ನಿಮ್ಮ ತಂಗಿ ಆಗಿರ್ಬೋದು, ನಿಮ್ಮ ಮನೆಯಿಂದ ಏನಾದರೂ ಒಂದು ಮಗು ಬೇರೆ ಕಡೆ ನೀವು ಮದುವೆ ಮಾಡಿಕೊಟ್ಟಿದ್ದೀರಾ, ನಿಮ್ಮ ತಂಗಿ ಅಥವಾ ನಿಮ್ಮ ಅಕ್ಕ ಅವರೀಗ ಬೇರೆ ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ, ಅವರಿಗೆ ಯಾರ ಮಾಹಿತಿಯನ್ನು ಕೊಡಬೇಕು ಅಂದರೆ ನಿಮ್ಮ ತಂದೆ ತಾಯಿ ಮಾಹಿತಿ ಅವಾಗ 2000ರಲ್ಲಿ ಏನಿತ್ತು ನೀವು ಅವರಿಗೆ ತಲುಪಿಸ್ಬೇಕಾಗುತ್ತೆ. ನಿಮ್ಮ ಮನೆಗೆ ಬಂದಿರುವಂಥ ಒಂದು ಮಗುವಿನ ಒಂದು ಏನು ಹೆಣ್ಮಗು ಬಂದಿದೆ ಅವರ ಮಾಹಿತಿಯನ್ನು ಅವರ ತಂದೆ ತಾಯಿದು ಮತದಾರರ ಪಟ್ಟಿ ಮಾಹಿತಿಯನ್ನು ನೀವು ತಗೊಬೇಕು. ಸೊ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದ ಜಮೀಲ್ ಅಹಮದ್ರು ಅವರು ಸಾಕಷ್ಟು SIR ಬಗ್ಗೆ ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೆ ನಾನು ನಮ್ಮ ಈ ಕಾರ್ಯಕ್ರಮ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ತಾವು ನೋಡ್ತಾ ಇರಿ ನಮ್ಮ ಚಾನಲನ್ನು.